ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ವಾರ್ಡಿನಲ್ಲಿ ಹಾಗೂ ಅವಲಹಳ್ಳಿಯಲ್ಲಿ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪ ರವರ ಹಾಗೂ ಜನಪ್ರಿಯ ಶಾಸಕರಾದ ಪ್ರಿಯಕೃಷ್ಣ ರವರು ಮತ್ತು ಜನಪ್ರಿಯ ಯುವ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕೃಷ್ಣರವರ ಆದೇಶದ ಮೇರೆಗೆ ಅವಲಹಳ್ಳಿ ಕಾಂಗ್ರೆಸ್ ಯುವ ಮುಖಂಡರಾದ ಆರ್ಯ ನವೀನ ರವರ ನೇತೃತ್ವದಲ್ಲಿ ಕಬ್ಬು, ಗೆಣಸು, ಅವರೆಕಾಳು ಮತ್ತು ಕಡಲೆಕಾಯಿ ಹಾಗೂ ಎಳ್ಳು ಬೆಲ್ಲವನ್ನು ಹಂಚಿ ಸಂಕ್ರಾಂತಿ ಸುಗ್ಗಿಯನ್ನು ಆಚರಿಸಿದರು. ಹಾಗೂ ಈ ಕಾರ್ಯಕ್ರಮವನ್ನು ಯುವ ಮುಖಂಡರಾದ ಪ್ರದೀಪ್ ಕೃಷ್ಣ ರವರು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಇವತ್ತೇನು ನಮ್ಮ ನಾಯಕರುಗಳು ಪ್ರದೀಪ್ ಕೃಷ್ಣ ಅವರು ಇರ್ಬೋದು, ಕೃಷ್ಣಪ್ಪನವ್ರು ಇರ್ಬೋದು, ಪ್ರಿಯಕೃಷ್ಣ ಅವರು ಇರ್ಬೋದು, ಅವರ ಸೂಚನೆ ಮೇರೆಗೆ ಎಲ್ಲ ಜನರಿಗೂ ಎಳ್ಳು ಬೆಲ್ಲ ಕೊಡಬೇಕು ಅಂತ ಸೂಚನೆ ಇತ್ತು. ಅದ್ರ ಪ್ರಕಾರ ನಾವು ಇವತ್ತು ಅದಕ್ಕೂ ಇನ್ನೂ ಒಂದು ಮೇಲೋಗಿ ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಕೊಟ್ಟು ನಮ್ಮ ಇಡೀ ಊರು ಏನಿದೆ, ನಮ್ಮ ಅವಲಹಳ್ಳಿ ವಾರ್ಡ್ ಇರ್ಬೋದು ಅಥವಾ ಮುನೇಶ್ವರ ವಾರ್ಡ್ ಇರ್ಬೋದು, ಎಲ್ಲರೂ ಸಂಭ್ರಮಿಸಲಿ ಅಂತ ನಾವು ಇದನ್ನ ನಂಬ್ಕೊಂಡಿದ್ದೀವಿ. ಪ್ರತಿ ವರ್ಷನೂ ಕೊಡ್ತಾ ಇದ್ರ ಸರ್ ಈ ಒಂದು ಸಂಕ್ರಾಂತಿ ಹಬ್ಬ? ನಾವು ಪ್ರತಿ ವರ್ಷನೂ ಕೊಡ್ತಾ ಇದೀವಿ. ಲಾಸ್ಟ್ ಇಯರ್ ಮಾತ್ರ ಒಂದ್ ಸ್ವಲ್ಪ ಇದಾಯ್ತು. ಅದ್ ಬಿಟ್ರೆ ಇನ್ನು ವರ್ಷ ಕೊಟ್ಕೊಂಡ್ ಬರ್ತಾ ಇದೀವಿ. ಅದು ನಮ್ಮ ನಾಯಕರು ಕೃಷ್ಣಪ್ಪ ಅವರೇ ಬರ್ತಾರೆ. ಇವತ್ತು ಅವ್ರಿಗೆ ಏನೋ ಪೂಜೆಗಳು ತುಂಬಾ ಇರೋದ್ರಿಂದ ಅವರು ನಮ್ಮ ಯುವಕರ ನಾಯಕರಾದ ಪ್ರದೀಪ್ ಕೃಷ್ಣ ಅವ್ರು ಬಂದಿದ್ರು. ಅವ್ರು ಬಂದು ಉದ್ಘಾಟನೆ ಮಾಡ್ಬಿಟ್ಟು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಸಚಿವರಾಗಬೇಕು ಅಂತ ಆಕಾಂಕ್ಷೆ ಇದೆ. ಈ ನಿಟ್ಟಿನಲ್ಲಿ ಯುವ ನಾಯಕರಾಗಿದ್ದೀರಿ, ತಮ್ಮ ಅಭಿಪ್ರಾಯ ಅಂತ? ಸಚಿವರು ಹಾಗೆ ಆಗ್ತಾರೆ, ಆಗ್ಬೇಕು ಅಲ್ಲ, ಹಾಗೆ ಆಗ್ತಾರೆ ಅವರು. ನಾವು ಇನ್ನೊಂದು 6 ತಿಂಗಳು ಒಳಗಡೆನೆ ನಾವು ನೋಡ್ತೀವಿ ಅದನ್ನ. ನಮ್ಮ ನಾಯಕರಾದ ಕೃಷ್ಣಪ್ಪನವರು ಸಚಿವರು ಹಾಗೆ ಆಗ್ತಾರೆ, ಹಂಗಂತ ಎಲ್ಲರೂ ನಾವು ಹಾರೈಸೋಣ ಸರ್. ಜಿಬಿಎ ಚುನಾವಣೆ ಸಮೀಪ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವು ಕೂಡ ಆಕಾಂಕ್ಷಿತ ಕಳಿಸಿದ್ದೀವಿ. ಈ ನಿಟ್ಟಿನಲ್ಲಿ ವಾರ್ಡಿನ ಜನತೆಗೆ ಏನ್ ಹೇಳ್ತೀರಾ? ವಾರ್ಡಿನ ಜನತೆಗೆ ನಾವು ಹೇಳೋದು ಒಂದೇ, ಯಂಗ್ಸ್ಟರ್ಸ್ ನ ಯಾವಾಗ್ಲಾಗ್ಲಿ ಯಂಗ್ಸ್ಟರ್ಸ್ ನ ಪ್ರೋತ್ಸಾಹಿಸಿ. ಯಾಕೆಂದ್ರೆ ನಾವು ಹಡೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ, ಎಲ್ಲರಿಗೂ ಗೊತ್ತಿರುತ್ತೆ ನಾವು ಕೆಲಸ ಏನೇನ್ ಮಾಡಿರ್ತೀವಿ ಅಂತ. ಸೊ ಈಗ ನಾವ್ ಹೇಳೋದಂದ್ರೆ ನಾವು ದೊಡ್ಡವರು ಚಿಕ್ಕವರು ಅಂತಲ್ಲ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೊಂದು ಅವಕಾಶ ಮಾಡ್ಕೊಡಿ ದಯವಿಟ್ಟು. ಸುಮಾರು ಬೆಳಗ್ಗೆಯಿಂದ ಎಷ್ಟು ಜನಕ್ಕೆ ಸರ್ ಅದು ನಾವು ಎಷ್ಟು ಜನಕ್ಕೆ ಏನ್ ಹೇಳಿದ್ರೆ ತಪ್ಪಾಗುತ್ತೆ. ನಮ್ ಕೈಲಿ ಏನ್ ಶಕ್ತಿ ಇದೆ ಅದನ್ನೆಲ್ಲ ಮೀರಿ ಮಾಡಿದೀವಿ ಸರ್. ನಾನಿವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ವಿಶೇಷವಾಗಿ ರೈತರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರಿಂದನೇ ನಾವು ಇರೋದು. ಹಾಗೆ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು.